ನಮಸ್ಕಾರ. ನಮ್ಮ ಜೊತೆ ಇವತ್ತು ಶಶಿಕಾಂತ್ ಕುಲಕರ್ಣಿ ಜಾಲಹಳ್ಳಿ, ಬ್ರಹ್ಮಾನಂದ ಮಹಾರಾಜ ಜನ್ಮಸ್ಥಳದ ಆಶ್ರಮದ ಪ್ರಮುಖರು. ಅವರು ನಾಮದ ಮಹಿಮೆ ಇದ್ರ ಬಗ್ಗೆ ಮಾತನಾಡ್ತಾ ಇದ್ರು. ನಾನು ಅವ್ರನ್ನ ಕೇಳ್ಕೊಂಡೆ, ನೀವು ನಾಮದ ಮಹಿಮೆ ಮಾತನಾಡೋದಿದ್ರೆ ನನ್ನ ವಿಡಿಯೋದಕ್ಕೆ ಯಾಕೆ ನಾನು ಮಾಡ್ಕೋಬಾರ್ದು ಅಂತ ಕೇಳ್ಕೊಂಡೆ. ಸರಿಯಪ್ಪ, ನೀನು ಮಾಡ್ಕೊಳ್ಳೋದಿದ್ರೆ ನಂದೇನು ತಪ್ಪಿಲ್ಲ ಅಂತ ಹೇಳಿದರು. ನಾನು ಅವ್ರ ಹತ್ರ ವಿನಂತಿ ಮಾಡಿಕೊಂಡಾಗ ನಾನೊಂದು 4 ಮಾತಾಡ್ತೀನಿ ಅಂದರು. ಇನ್ನು ಮುಂದಿನ ಮಾತುಗಳು ಶಶಿಕಾಂತ್ ಕುಲಕರ್ಣಿ ಅವರಿಂದ. ಜಯಾಚ ಜನಿ ಜನ್ಮ ನಾಮಾರ್ಥಜಾಲ ಜ್ಞಾನೇಶ್ವರವಾಸ ನಾಮದ ಕೇಲ ಜಯಾಚಾಮುಖೇಶ್ವರದ ನಾಮ ಕೀರ್ತಿ ನಮಸ್ಕಾರತ ಬ್ರಹ್ಮ ಚೈತನ್ಯ ಮೂರ್ತಿ. ಜಗತ್ತಿನೊಳಗೆ 84 ಲಕ್ಷ ಜೀವರಾಶಿಗಳಿದ್ದಾವೆ. ಆ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಅತ್ಯಂತ ದುರ್ಲಭವಾಗಿರ್ತಕ್ಕಂಥದ್ದು ಅಂತ ವಿಷಯ ಶಾಸ್ತ್ರಗಳು ಹೇಳ್ತಾವೆ, ನಾವು ಕೇಳ್ಕೊಂಡಿದ್ದು ಕೂಡ. ಹಾಗಾದರೆ ಈ ಜನ್ಮವನ್ನು ಸಾರ್ಥಕಗೊಳಿಸೋದು ಹೇಗೆ? ಅದನ್ನು ಸಂತರು ನಮಗೆ ಹೇಳಿಕೊಟ್ಟಾರೆ, ಋಷಿಮುನಿಗಳು ಹೇಳಿಕೊಟ್ಟಿದ್ದಾರೆ. ನಮ್ಮ ಊರು ಜಾಲಿಹಾಳ ಅಂತ, ಅದು ಬಾದಾಮಿ ತಾಲೂಕು ಬನಶಂಕರಿ ದೇವಸ್ಥಾನಕ್ಕೆ 6 ಕಿಲೋಮೀಟರು ದೂರ ಇದೆ. ಅಲ್ಲಿ ಸದ್ಗುರು ಬ್ರಹ್ಮಾನಂದ ಮಹಾರಾಜರಂತಕ್ಕಂಥ ಸತ್ಪುರುಷರು ಅವತರಿಸಿದ ಪುಣ್ಯ ಕ್ಷೇತ್ರ. ಅವರ ಸದ್ಗುರುಗಳು ಯಾರಂದ್ರೆ ಗೋಂದಾವಲಿ ಸದ್ಗುರು ಬ್ರಹ್ಮಚೈತನ್ಯ ಮಹಾರಾಜರು ಅಂತ. ಅವರು ಮಹಾರಾಜರು ಒಂದು ಕಡೆ ಹೇಳಿದರು, ನಾನು ಒಬ್ಬನ ಸಲುವಾಗಿ ಅವತಾರ ಮಾಡಿದೆ, ಎಲ್ಲರ ಕೆಲಸ ಆತು ಅಂತ. ಆ ವ್ಯಕ್ತಿ ಯಾರು ಅಂದ್ರೆ ಸದ್ಗುರು ಬ್ರಹ್ಮಾನಂದ ಮಹಾರಾಜರು ಅಂತ. ಭಗವಂತ ಅವತಾರ ತಗೋತಾನೋ ನಿಜ, ಆ ಭಗವಂತ ನಿರ್ಗುಣ ಇರ್ತಾನೆ. ಆ ನಿರ್ಗುಣ ಒಂದಿಂದ ಸಗುಣಕ್ಕೆ ಬರಬೇಕಾತಂದ್ರೆ ವಿಶೇಷವಾಗಿರ್ತಕ್ಕಂಥ ಅಧಿಕಾರಿ ವ್ಯಕ್ತಿಗಳಿಗೆ ಮಾತ್ರ ಅವತಾರ ತೊಗೊಂಬರ್ತಾನೆ. ಹೇಗಪ್ಪ ಅಂತಂದ್ರೆ ಲಕ್ಷ್ಮೀ ನರಸಿಂಹ ನಿರ್ಗುಣ ಭಗವಂತಿದ್ದ. ಆದರೆ ಯಾವಾಗ ಪ್ರಹ್ಲಾದ ಅವನನ್ನು ಅತ್ಯಂತ ನಾಭಿಯಿಂದ ಕೂಗಿ ಕರೆದನೋ ಆವಾಗ ಆ ಪ್ರಹ್ಲಾದನ ಸಲುವಾಗಿ ಯಾರ್ದು ಅವತಾರ ಆಯಿತು ಅಂದ್ರೆ ನಿರ್ಗುಣ ನಿರಾಕರಾಗಿರ್ತಕ್ಕಂಥ ಸದ್ವಸ್ತು ಲಕ್ಷ್ಮೀ ನರಸಿಂಹನ ರೂಪದಲ್ಲಿ ಸಾಕಾರ ರೂಪದಲ್ಲಿ ಬಂತು. ಅವನ ಕಲ್ಯಾಣ ಆಯಿತು. ಯಾರ ಕಲ್ಯಾಣ ಆಯಿತು? ಪ್ರಹ್ಲಾದನ ಕಲ್ಯಾಣ ಆಯಿತು. ಪ್ರಹ್ಲಾದ ಕಲ್ಯಾಣ ಅಂದ್ರೇನು? ಆ ಕಲ್ಯಾಣನ ಮುಖಾಂತರ ನಮಗೆಲ್ಲ ಕಲ್ಯಾಣ ಆಯಿತು. ಅದಕ್ಕೆ ನಾವು ಪ್ರಥಮ ಹೊಂದಿರು ಯಾರು ಅಂದ್ರೆ ಪ್ರಹ್ಲಾದ. ಅವತಾರ ದೊಡ್ಡದಿರ್ಬೋದು, ಆದರೆ ಅವತಾರಕ್ಕೆ ಕಾರಣ ಯಾರು? ಅದು ಮೂಲ, ಅದು ದೊಡ್ಡದು. ಆ ಪ್ರಕಾರ ನಾವು ನಮ್ಮ ಪ್ರಥಮ ನಮಸ್ಕಾರ ಅಂದರೆ ಪ್ರಹ್ಲಾದ ಒಬ್ಬ ಸಂತ, ಪ್ರಹ್ಲಾದ ಒಬ್ಬ ಜ್ಞಾನಿ. ಪ್ರಹ್ಲಾದ ಅಂದ್ರೆ ಭಗವಂತನ ಔಷಧ. ದೇವರು ಮನುಷ್ಯ ರೂಪ ಧಾರಣೆ ಮಾಡ್ಕೊಂಬರೋದ್ರಿಂದ್ರೇನು? ಆ ಪ್ರಹ್ಲಾದ ಆ ಲಕ್ಷ್ಮೀ ನರಸಿಂಹನ ಅವತಾರೇ ಇದ್ದ. ಆ ಸಗುಣ ರೂಪಕ್ಕೆ ಬಂದು ನಮ್ಮಂಥವರು ಈ ಪ್ರಾಪಂಚಿಕ ವಿಷಯಗಳಿಂದ ಹೇಗೆ ಹೊರಗೆ ಬರಬೇಕು, ಈ ವಾಸಗಳಿಂದ ಹೇಗೆ ಬರಬೇಕು ಅಂತಕ್ಕಂಥದ್ದನ್ನು ಚಿಂತನೆ ಮಾಡಿ ಅವರು ಸಮಾಜವನ್ನು ಹೇಗೆ ನಾವು ಸುಧಾರಿಸೇವು ಅಂತಕ್ಕಂಥ ಚಿಂತೆ ಬಂತು. ಒಂದು ಸರ್ತಿ ಸಮರ್ಥ ರಾಮದಾಸರು ಒಂದು 6-7 ವರ್ಷ ಇತ್ತು. 6 ವರ್ಷದಾಗ ಒಂದು ದಿವಸ ಅವ್ರ ಮನೆಯಾಗ ಕಾಣಲೇ ಇಲ್ಲ. ತಾಯಿ ತಂದೆ ಗಾಬರಿ ಆಯ್ತು, ಎಲ್ಲಿ ಹೋದರು ಅಂತೆಲ್ಲ ನೋಡಿದಾಗ ಕೊನೆಗೆ ಮೊದಲು ಹಳ್ಳಿ ಒಳಗೆ ಒಂದು ಕೋಣಿ ಇರ್ತದೆ, ಕತ್ತಲ ಕೋಣಿ ಅಂತಾರೆ ನಮ್ಮ ಕಡೆ ಎಲ್ಲ. ಅಲ್ಲಿ ಹೋದಾಗ ಅಲ್ಲಿ ಅವ 6-7 ವರ್ಷದ ಬಾಲಕ ಕಣ್ಣು ಮುಚ್ಚಿಕೊಂಡು ಸ್ವಸ್ಥ ಧ್ಯಾನಾಸಕ್ತ ಆಗ್ಬಿಟ್ಟ. ಅದು ನೋಡಿ ಅವ್ರ ತಾಯಿಗೆ ಬಹಳ ಆಶ್ಚರ್ಯ ಮತ್ತು ಕುತೂಹಲ ಆಯ್ತು. ಆ ಮಗುನ ಸರ್, ಏನಪ್ಪ ನಾರಾಯಣ ಇಲ್ಲಿ ಕೂತ್ಕೊಂಡ್ಬಿಟ್ಟೆಲ್ಲೋ ಅಂತ, ಏನು ಮಾಡ್ತಿಲ್ಲಿ ಅಂತ. ಅವಾಗ 6 ವರ್ಷದ ಬಾಲಕ ಹೇಳ್ತಾನೆ, ನಾನು ಜಗತ್ತನ್ನು ಹೇಗೆ ಸುಧಾರಿಸಲಿ? ಈ ಸಂಸಾರ ಬಂಧನದಲ್ಲಿ ಸಿಲುಕಿ ಏನು ಒದ್ದಾಡ್ತಾ ಇದ್ದಾರಲ್ಲ, ಅವರನ್ನು ಈ ಪ್ರಪಂಚದ ಸಂಕೋಲೆಗಳಿಂದ ಹೇಗೆ ತಂದು ಹೇಗೆ ಅವರು ಭಗವಂತನ ಅದಕ್ಕೆ ಹತ್ತಲಿ, ಹೇಗೆ ಅವ್ರು ತೊಗೊಂಡು ಭಗವಂತನ ಉಡಿಯಲ್ಲಿ ಹಾಕಲಿ ಅಂತಕ್ಕಂಥ ಒಂದು ಚಿಂತನೆ ಮಾಡಿದಾಗ ಆಗ ಬಹಳ ತಾಯಿಗೆ ಆಶ್ಚರ್ಯ ಆಗ್ತದೆ. ಏನು 6-7 ವರ್ಷದ ಬಾಲಕ ಇಷ್ಟು ಆಧ್ಯಾತ್ಮಿಕ ಔನ್ನತ್ಯದ ಭಾಷೆಯನ್ನು ಬಳಸ್ತಾನಲ್ಲ. ಅವಾಗ ಹೇಳಿದ್ರು, ನಿನಗೆ ಬೇಜಾರಾಗಲಿಲ್ಲನೋ ಅಂತ ಕೇಳಿದ್ರೆ ಆ ಮಗುವಿಗೆ. ಎಂಥ ಬೇಜಾರು ಅಂತ ಹೇಳಿದ್ರು. ಯಾಕಂದ್ರೆ ಎಲ್ಲ ಕಡೆ ಭಗವಂತ ಇದ್ದಾನೆ, ಎಲ್ಲಿ ಭಗವಂತ ಇರ್ತಾನೆ ಅಲ್ಲಿ ಭಯದ ಲಕ್ಷಣಗಳಿಲ್ಲ. ಅಂಥವರು ಸಮರ್ಥ ಸಂಪ್ರದಾಯದವರು ಅವರು ರಾಮನಾಮ ಜಪ ಮಾಡಿದರು. ಹೇಗೆ ಮಾಡಿದ್ರು? 13 ಕೋಟಿ ರಾಮನಾಮ ಜಪ ಮಾಡಿದರು. ಎಲ್ಲಿ ನರ್ಮದಾ ದಂಡಿ ಒಳಗೆ ಸೊಂಟದೊಳಗೆ ತನಕ ನದಿ ನೀರೊಳಗೆ ಇದ್ದುಕೊಂಡು ಜಪ ಮಾಡಿದರು. ಜಪ ಮಾಡಿದಾಗ ಆ ದೇಹದ ಕೆಳಗಿನ ಭಾಗವನ್ನೆಲ್ಲ ಮೀನುಗಳು ಕಸ್ತಾಯಿದ್ದವು. ಅವಾಗ ಆದರೂ ಆ ದೇಹದಕ್ಕೆ ವಿಶೇಷ ಗಮನ ಕೊಡದೆ ನಂದು ಅಂತಿಮ ಲಕ್ಷ್ಯ ಏನಪ್ಪ ಅಂದ್ರೆ 13 ಕೋಟಿ ರಾಮನಾಮ ಜಪ ಆಗಬೇಕು ಅಂತ. ಆಮೇಲೆ ಸ್ವಲ್ಪ ದಿವಸಗಳ ನಂತರ ವರ್ಷಗಳು ಕಳೆದ ಮೇಲೆ ಜಪ ಆದವಲ್ಲ, ಸಾಕ್ಷಾತ್ ಮಾರುತಿ ಬಂದ.
ಮಾರುತಿ ಬಂದು ಏನು ಹೇಳ್ದ, ಸಮರ್ಥ ರಾಮದಾಸ ಸಾಕು ನಿನ್ನ ಜಪ, ನಾನು ರಾಮನಿಗೆ ಹೇಳ್ತೀನಿ ನಿನ್ನ ಜಪ ಮುಟ್ಟಿದ್ವು ಅಂತ. ಇಲ್ಲ ಜಪ ಮಾಡೋ ನಾನು, ಸಂಖ್ಯೆ ಇಟ್ಟವ ನನಗೆ ಗೊತ್ತದ ಇನ್ನೂ ಜಪ ಕಡಿಮೆ ಆಗ್ಯಾವ. ಅದಕ್ಕೆ ಹಾಗಾದ್ರೆ ಹೀಗೆ ಮಾಡಪ್ಪ, ನೀ ಚಳಿ ಒಳಗೆ ನೀರೊಳಗೆ ನಿಂತು ಕೆಳಗಿನ ಭಾಗಲೆಲ್ಲ ನಾವು ಮೀನುಗಳು ಮೊಸಳೆಗಳು ತಿಂತಾವೆ, ಅದಕ್ಕೆ ನೀವೊಂದು ವಲ್ಕಲವನ್ನು ತೆಗೆದು ಉಟ್ಟುಕೋ ಅಂತ ಹೇಳ್ತಾರೆ. ಹಿಮಾಲಯ ಪರ್ವತ ಕೊಡುವುದು ಆ ವಲ್ಕಲ ಉಟ್ಕೊಂಡು ಸಮರ್ಥರು ರಾಮನಾಮ ಜಪವನ್ನು ಮಾಡಿದರು. ಆ ವಲ್ಕಲ ಇನ್ನೂ ಸಜ್ಜನಗಡದಲ್ಲಿ ನಿಮಗೆ ಹೋದರೆ ನೋಡಲಿಕ್ಕೆ ಸಿಗುತ್ತದೆ. ಹೀಗೆ ಮುಂದುವರೆದು ಏನು ಮಾಡಿದರು, 13 ಕೋಟಿ ಜಪ ಮಾಡಿದಾಗ ಆ ನಾಮಾಧಿಕಾರಿಯಾಗಿರ್ತಕ್ಕಂಥ ಸಾಕ್ಷಾತ್ ಶ್ರೀರಾಮಚಂದ್ರ ಬಂದ. ಇದು ಪ್ರವಚನಕ್ಕಾಗಿ ಹೇಳ್ತಕ್ಕಂಥಲ್ಲ, ನಿಜವಾಗಿ ನಡೆದ ಘಟನೆ. ಸಾಕ್ಷಾತ್ ರಾಮಚಂದ್ರ ಬಂದು ಇಲ್ಲ ನಾನು ಅದರ ಆರಾಧ್ಯ ದೈವ, ನೀನು ಏನು ಜಪ ಮಾಡ್ತಿಲ್ಲ, ನಾನೇ ಬಂದೀನಿ, ನಿನ್ನ ಜಪ ನಾನು ಸ್ವೀಕರಿಸೀನಿ, ಇನ್ನು ಸಾಕು ಅಂತ ಹೇಳಿ. ಆವಾಗ ಸಮರ್ಥರು ಹೇಳಿದ್ರು, ಇಲ್ಲ ನಾನು ಇನ್ನೂ ಕೆಲವು ಸ್ವಲ್ಪ ಜಪ ಕಡಿಮೆ ಇದ್ದಾವೆ, ಆ ಜಪ ಮುಗಿದ ಮೇಲೆ ನಾನು ಅದು ಬಿಡೋನು ಅಂತ. ನೋಡಿರಿ, ಏಕ ನಾಮದೊಳಗೆ ಎಷ್ಟು ನಿಷ್ಠೆ ಇದಂತ, ನಾಮದೊಳಗೆ ಎಷ್ಟು ಶ್ರದ್ಧೆ ಇದಂತ. ನಾವು ನಾಮ ಮಾಡೋದ್ರೆ ನಮ್ಮ ನೆಪಗಳ ಭಾಳ ಇರ್ತಾವೆ, ಆದರೆ ಅಂಥವರು ಅವ್ರು ಸಾಕ್ಷಾತ್ ಮಾರುತಿ ಅವತಾರ. ಯಾರು? ಸಮರ್ಥ ರಾಮದಾಸರು. ಅವ್ರಿಗೆ ಅವ್ರ ತಾಯಿ ಏನು ದೊಡ್ಡವರಾದ್ಮೇಲೆ ಮದುವೆ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟರು. ಈ ವಿಷಯ ಕೇಳಬೇಕಂದ್ರೆ ನಾಮದ ಮಹಿಮೆಯನ್ನು ಕುರಿತು ಹೇಳ್ತಾ ಇದ್ದೀನಿ. ಆ ಎರಡನೇ ಮದುವೆ ಮಾಡ್ಬೇಕಂತಂದಾಗ ಸಮರ್ಥರು ಏನಂದರು, ಈ ಜನ್ಮದ ನನಗೆ ಏನಂದ್ರೆ ರಾಷ್ಟ್ರದ ಔನ್ನತ್ಯ ಬೇಕು. ರಾಷ್ಟ್ರದಲ್ಲಿ ಅವಾಗ ಹಿಂದವಿ ಸಾಮ್ರಾಜ್ಯದ ನಿರ್ಮಾಣ ಆಗಬೇಕು. ಎಲ್ಲರೂ ಪ್ರತಿಯೊಂದು ಚಾತುರ್ವರ್ಣದವ್ರು ಏನು ಮಾಡಿರಂದ್ರೆ ತಮ್ಮ ಒಂದು ಕರ್ತವ್ಯದ ವಿಮುಖರಾಗಿದ್ದಾರೆ. ಅವರೆಲ್ಲ ಭಗವಂತನ ಕಡೆಗೆ ನಾನು ಅಭಿಮುಖ ಮಾಡಬೇಕು ಅಂತ ಚಿಂತನೆಯಿಂದ ಅವತಾರ ಆಗಿದೆ. ನಾನು ಮುಂದಿನ ಜನ್ಮದೊಳಗೆ ಮದುವೆ ಆಗ್ತೀನಿ, ಒಂದಲ್ಲ 2 ಆಗ್ತೀನಿ ಅಂದ್ರೆ ಸರ್. ಆ ಪ್ರಕಾರ ಅವರು ನಾಮಸ್ಮರಣೆ ಮಾಡಿ ಆ ತಾಯಿಗೆ ಮಾತು ಕೊಟ್ಟ ಹಾಗೆ 2ನೇ ಜನ್ಮ ಬಂತು. ಆ 2ನೇ ಜನ್ಮವೇ ಬ್ರಹ್ಮ ಚೈತನ್ಯ ಮಹಾರಾಜರು ಗೊಂದಲ. ಅದಕ್ಕೆ ಆ ಸಮರ್ಥರ 2ನೇ ಅವತಾರ ಯಾರು ಅಂದರೆ ಬ್ರಹ್ಮ ಚೈತನ್ಯ. ಸಮರ್ಥರ ಮೊದಲೇ ಯಾವುದಾದ್ರು ಮಾರುತಿ. ಆ ಸಮರ್ಥರು ಅವತಾರ ತಗೋಬೇಕಾತಂದ್ರೆ ಅವರ ತಂದೆ ತಾಯಿಗಳು ಎಷ್ಟು ತಪಶ್ಚರ್ಯ ಮಾಡಿದರು. ಸಮರ್ಥರ ವಂಶದಲ್ಲಿ ಸಮರ್ಥರ ತಲೆಮಾರಿನ 21 ತಲೆಮಾರವರೆಗೆ ಅಖಂಡ ರಾಮನಾಮ ಉಪಾಸನೆ ಇತ್ತು. ಮತ್ತು ಅವರ ತಂದೆ ಪ್ರತಿ ದಿವಸ 1200 ಸೂರ್ಯ ನಮಸ್ಕಾರಗಳನ್ನು ಮಾಡ್ತಿದ್ರು. ಈ ಒಂದು ಜಪದ ಸಾಮರ್ಥ್ಯದಿಂದ ಭಗವಂತನೇ ಸ್ವತಃ ಮಾರುತಿನೇ ಸಮರ್ಥ ರೂಪದಲ್ಲಿ ಅವತಾರ ಮಾಡುವುದು ಅನಿವಾರ್ಯ ಆಯಿತು. ಅದಕ್ಕೆ ಯಾರು ದೊಡ್ಡವರು ಅಂದ್ರೆ ನಾಮಕರ್ತ ದೊಡ್ಡವ ದೇವರು. ಅದಕ್ಕೆ ನೀನು ಯಾಕೋ, ನೀನು ಹಂಗೆ ಯಾಕೋ, ನೀನು ನಾಮದ ಬಲ ಒಂದಿದ್ದರೆ ಸಾಕು ಅಂತೇಳಿ ಪುರಂದಾಸರು ಆ ಅಭಿಪ್ರಾಯದಲ್ಲಿ ಹೇಳ್ಯಾರ. ಅವರು ಪ್ರವಚನ ಮಾಡಲಿಲ್ಲ, ಹೇಳಿಲ್ಲ. ಅಂದ ಸಾಕ್ಷಾತ್ ಉದಾಹರಣೆ ಅಂದರೆ ನಮ್ಮ ಸಮರ್ಥ ರಾಮದಾಸರು. ಅವರು ಬ್ರಹ್ಮಚೈತನ್ಯ ಮಹಾರಾಜರಾಗಿ ಹುಟ್ಟಿದ ಮಹಾರಾಜರು ಒಬ್ಬರು ಪ್ರಶ್ನೆ ಹಾಕಿದ್ರು ಬ್ರಹ್ಮಚೈತನ್ಯರಿಗೆ. ಅಲ್ಲ, ದೇಹವನ್ನು ಧಾರಣೆ ಮಾಡಿದರೆ ಅಷ್ಟು ಕಷ್ಟಗಳು ಶುರು ಅಲ್ಲ. ಯಾವ ವ್ಯಕ್ತಿ ಮನುಷ್ಯ ಧಾರಣೆ ಮಾಡ್ತಾನೋ ಅವಾಗ ಶರೀರ ತತ್ಸಂಬಂಧಿ ಆಗಿರ್ತಕ್ಕಂಥ ಸಂಬಂಧದಲ್ಲಿ ರೋಗ ರುಜಿನಗಳು ಸಂಕಟಗಳು ಬರೋದು ಸಹಜವಾಗಿರ್ತದೆ. ಅದಕ್ಕೆ ನೀವು ಯಾಕೆ ಜನ್ಮ ತೊಗೊಂಡ್ರಿ? ಅವರಂದರು, ನಾನು ಸಮರ್ಥ ರಾಮದಾಸ್ ಆಗಿ ಇನ್ನು ಜಪ ಮಾಡಿದ್ನಲ್ಲ, ನನಗೆ ಇನ್ನೂ ಕಡಿಮೆ ಅನಿಸ್ತು, ಇನ್ನೂ ಜಪ ಮಾಡ್ಬೇಕು ಅಂತ ಹುಟ್ಟಿ. ಅದಕ್ಕೆ ನಾನು ನಾಮಾವತಾರ ತೊಗೊಂಡಿನಿ ಅಂತಂದರು. ಆದ್ರೆ ನಮ್ಮ ತಾಯಿಗೆ ನಾನು ಮದುವೆ ಮಾಡಬೇಕು ಅಂಥೇಳಿ ಮಾತು ಕೊಟ್ಟಿದ್ದೀನಿ. ಅದಕ್ಕೆ ಆ ಸಮರ್ಥ ರಾಮದಾಸರ ಏನು ವೈರಾಗ್ಯ ಕವಚ ಇದಲ್ಲ, ಆ ವೈರಾಗ್ಯ ಬ್ರಹ್ಮಾನಂದ ಅಂತ. ಅವ್ರು ಮೊದಲೇ ಅವತಾರದಾಗ ಕಲ್ಯಾಣರಾಗಿದ್ದರು. ಆ ಕಲ್ಯಾಣರ 2ನೇ ಜನ್ಮದೊಳಗೆ ಅಂದ್ರೆ ಸಮರ್ಥರ ಆ ಆದಿ ಇರ್ತಕ್ಕಂಥ ಏನು ಬ್ರಹ್ಮಚರ್ಯ ಇತ್ತಲ್ಲ, ಆ ಬ್ರಹ್ಮಚರ್ಯ ಬ್ರಹ್ಮಾನಂದ ಮಹಾರಾಜರು ಆತು. ಅದಕ್ಕೆ ಇವರಿಬ್ಬರು ಬೇರೆ ಬೇರೆ ಅಲ್ಲ, ಗುರು ಶಿಷ್ಯ ಅಂತಂದ್ರೆ ಒಬ್ಬರು ಸಾಧಕ, ಒಂದು ನಾಮ, ಒಂದು ಸಾಧ್ಯ. ನಾಮ ಮತ್ತು ನಾಮ ಸಾಧನೆ ಅಂದರೆ ಭಗವಂತನವರೆಗೆ ನಮ್ಮನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥ ಏಕೈಕ ಸಾಧನ ಅಂದ್ರೆ ಭಗವಂತನ ನಾಮ. ಹೇಗೆ ನಾವು ಮಾತಾಡ್ಬೇಕಾದ್ರೆ ಮೊಬೈಲ್ ಇಟ್ಕೋತೀವಿ, ಆ ಮೊಬೈಲ್ ಮುಖಾಂತರ ಇನ್ನೊಬ್ಬರಿಗೆ ಮುಟ್ಟಿರ್ತಲ್ಲ. ಆ ಪ್ರಕಾರ ಯಾರು ಅಖಂಡವಾಗಿ ಅಹರ್ನಿಶವಾಗಿ ಭಗವಂತನ ಜೊತೆ ಸಂಪರ್ಕ ಇಟ್ಕೋಬೇಕು, ಭಗವಂತನ ತಮ್ಮನಿಗೆ ಮಾಡಬೇಕು, ಭಗವಂತ ತಮ್ಮ ಮನೇಲಿ ಇರಬೇಕು ಅಂತ ಅಪೇಕ್ಷೆ ಪಡ್ತಾರೋ ಅವರು ಮೊದಲು ಆಗ್ರಹಪೂರ್ವಕವಾಗಿ ನಾಮಸ್ಮರಣೆ ಮಾಡಬೇಕು. ಆಮೇಲೆ ನಾಮಸ್ಮರಣೆ ಮಾಡ್ತಾ 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 ಕಾಯ ವಾಚ ಮನುಷ್ಯ ನಮ್ಮ ಶರೀರಕ್ಕೆ, ಮನಸ್ಸಿಗೆ, ಬುದ್ಧಿಗೆ, ಚಿತ್ತಕ್ಕೆ, ಅಹಂಕಾರಕ್ಕೆ ನಾಮದ ಜೋಡು ಕೊಡ್ತದೆ.
ಅವ್ರು ನಾಮದ ಸವೈ ಅಂತಾರೆ ಮಹಾರಾಷ್ಟ್ರದಾಗ. ಅದರ ಅಭ್ಯಾಸ ಆಗಿಬಿಡ್ತದೆ. ಹೀಗಾಗಿ ಏನಾಗ ನಾಮಸ್ಮರಣೆಯನ್ನು ಮೊದಲು ಆಗ್ರಹದಿಂದ ಮಾಡಬೇಕು, ಆಮೇಲೆ ಅದನ್ನು ಶ್ರವಣ ಮಾಡಬೇಕು. ನಾವು ಮಾಡಿದ ನಾಮವನ್ನು ನಮ್ಮ ಕಿವಿಯಿಂದ ಕೇಳಬೇಕು. ಅದಕ್ಕೆ ನಾಮಸ್ಮರಣೆ ಅಂತಾರೆ. ಆ ಥರ ಯಾರು ನಾಮಸ್ಮರಣೆ ಮಾಡ್ತಾರೋ ನಾಮ ಒಳಗಿಳಿತದೆ. ನಾಮ ಮ್ಯಾಲೆ ನೋಡಲಿಕ್ಕೆ ಒಂದಾಗಿದ್ರು ಅದ್ರ 4 ಪ್ರಕಾರದ ನಾಮವ. ಏನಂದ್ರೆ ವೈಖರಿ, ಮಧ್ಯಮ, ಪಶ್ಯಂತಿ, ಪರ. ಈ ನಾಮ ಒಂದೈದ್ರು ಕೂಡ ಯಾವ ವ್ಯಕ್ತಿ ನಾಮಸ್ಮರಣೆ ಮಾಡ್ತಾ ಹೋಗ್ದಲ್ಲ, ಮೊದಲು ವೈಖರಿ ಅದು ಇಲ್ಲಿರ್ತದೆ. ಆಮೇಲೆ ಅದು ಉಪವಾಸ ಅಂದರೆ ಸುಮ್ಮನೆ ನಿಧಾನ, ಇನ್ನೊಬ್ಬರಿಗೆ ಕೇಳೋಂಗಿಲ್ಲ, ತಾನು ಕೇಳೋಂಗೆ ಮಾತದ, ಅದು ಇಲ್ಲಿಗೆ ಬರ್ತದೆ. ಆಮೇಲೆ ನಾಮ ಮಾಡ್ತಾ ಇಲ್ಲಿ ನಾಭಿಗೆ ಬರ್ತದೆ. ಇದು ಪರ ಅಂತ ಇರ್ತೀವಿ. ಯಾವುದು ಪರಾವಾಣಿ ಅಂತ. ಯಾವಾಗ ನಾವು ಮಾಡ್ತಕ್ಕಂಥ ನಾಮ ಅಲ್ಲಿವರೆಗೆ ತಲುಪ್ತದಲ್ಲೋ ಆವಾಗ ನಾಮ ಅಪೋಆಪ ಸಿದ್ಧ ಆಗ್ತದೆ. ನಾವು ಪ್ರಯತ್ನ ಮಾಡಿದ್ರೆ ನಾಮಸ್ಮರಣೆ ಮಾಡಲಿಕ್ಕೆ ಒಂದು ಶಕ್ತಿ ಬರ್ತದೆ. ಅದಕ್ಕೆ ಅಂತಾರೆ ಆ ಜಪ ಅಂದ್ರೆ ಆವಾಗ ವ್ಯಕ್ತಿ ಬಾಯಿಂದ ನಾಮಸ್ಮರಣೆ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಮಲ್ಕೊಂಡಾಗೂ ತಾನ ಮಾಡ್ತದೆ, ಕೂತ್ಕೊಂಡಾಗೂ ತಾನ ಮಾಡ್ತದೆ, ಪ್ರಪಂಚ ಇದ್ದಾಗ ತಾನ ಮಾಡ್ತದೆ. ಅದಕ್ಕೆ ಆ ನಾಮವನ್ನು ಆ ರೀತಿಯಾಗಿ ಮಾಡಿದ್ದು ಉದಾಹರಣೆ ಜಗತ್ತಿನೊಳಗೆ ಇದ್ರೆ ಆ ಸಮರ್ಥ ಸಂಪ್ರದಾಯದೊಳಗೆ ಬ್ರಹ್ಮ ಚೈತನ್ಯ, ಬ್ರಹ್ಮಾನಂದ, ಸಮರ್ಥ ರಾಮದಾಸ್ ಈ ಎಲ್ಲ ಪರಂಪರೆ ಒಂದು ರಾಶಿರದ ನಮಗೆ. ಅಂಥವರು ನಮ್ಮ ದೇಶದೊಳಗೆ ನಾಮಪರಂತೊಳಗೆ ಹುಟ್ಟಿದ್ದು ನಿಮ್ಮೆಲ್ಲರ ಭಾಗ್ಯದ ಲಕ್ಷಣ. ಅದಕ್ಕೆ ಅವ್ರೇನಂದ್ರೆ ನಾಮಸ್ಮರೆ ನಿರಂತರ ತೇಜಾಣಾವೇ ಪುಣ್ಯ ಶರೀರ ಮಹಾದೋಷಾಂಚ ಗಿರಿವರ ರಾಮ ನಾಮನಾಸತಿ ಅಂತಾರೆ. ಯಾರು ಅಖಂಡವಾಗಿ ಭಗವಂತನ ನಾಮಸ್ಮರಣೆ ಮಾಡ್ತಾರೋ ಅವರು ಪರ್ವತ ಪ್ರಾಯದಷ್ಟು ಪಾಪಗಳು ಮಾಡಿದರೂ ಕೂಡ ಇಂದ್ರನ ವಜ್ರಾಯುಧದಿಂದ ಹೇಗೆ ಪರ್ವತಗಳು ಒಡೆದು ಪುಡಿ ಆದವೋ ಆ ರೀತಿ ಭಗವಂತನ ನಾಮದಿಂದ ಅವನ ಪಾಪಕರಗಳ ಪುಡಿ ನಾಶವಾಗಿ ಅಲ್ಲಿ ಭಗವಂತ ಬರಲಿಕ್ಕೆ ಒಂದು ಮಾರ್ಗ ಆಗ್ತದೆ. ಅದಕ್ಕೆ ಎಲ್ಲಿ ನಾಮೋ ಅಲ್ಲಿ ನಾನು, ನಾಮನನ್ನ ಪ್ರಾಣ ಕಾಪಾಡಿಕೊಳ್ಳಿ ಪ್ರಮಾಣ. ನಿಮ್ಮ ಮನೆಯಾಗ ನಾನಿದ್ದೀನಿ ಅಂದ್ರೆ, ನಿಮ್ಮ ಮನ್ಯಾಗ ಭಗವಂತ ಇದ್ದಾನಂದ್ರೆ, ನಿಮ್ಮ ಮನೆಯಾಗ ಮಾರುತಿ ಇದ್ದಾನಂದ್ರೆ, ಯಾರು ಅಖಂಡವಾಗಿ ಭಗವಂತ ನಾಮಸ ಮಾಡ್ತಾರೋ ಅದಕ್ಕೆ ಹೇಳ್ತಾರೆ ಎತ್ತರ ನಾಥ ಕೀರ್ತನಂ ತತ್ರ ನತಮಸ್ತ ಕಾಂಜನೆ ವಾಷ್ಪವಾದಿ ಪರಿಪೂರ್ಣ ನಮಾಮಿ. ಒಂದು ಅದು ನಿಮಗೆಲ್ಲ ಗೊತ್ತಿಸ್ಬೇಕು. ಯಾರು ರಾಮನಾಮ ಜಪ ಮಾಡ್ತಾರೋ ಮಾರುತಿ, ಬಲಾಢ್ಯ ಮಾರುತಿ ಯಾರು ಲಕ್ಷ ಕೋಟಿ ಚಿತ್ರಗುಪ್ತರಿಗೆ ಗೊತ್ತಾಗಲಿಲ್ಲ ಅಂತ ಇವರು ಎಷ್ಟು ಜಪ ಮಾಡ್ಯಾನ ಅಂತ ಅಂಕಿ ಹೇಳಲಿಕ್ಕಾಗಲ್ಲ ಚಿತ್ರಲಿಕ್ಕೆ. ಅಷ್ಟು ನಾಮಸ್ಮರಣೆ ಮಾಡ್ತಕ್ಕಂಥ ಮಾರುತಿ ಯಾರು ನಾಮಸ್ಮರಣೆ ಮಾಡ್ತಾರೋ ಅಲ್ಲಿ ನತಮಸ್ತಕನಾಗಿ ಮುಖ ತಲೆ ಹಾಕ್ಕೊಂಡು ಜೀ ಹುದೂರು ಏನು ಆಜ್ಞೆ ಹೇಳ್ರಿ, ನಾನು ನಿಮ್ಮ ಆಜ್ಞೆ ಮಾಡ್ಲಿಕ್ಕೆ ತಯಾರು ಇದ್ದೀನಿ ಅಂತಕ್ಕಂಥ ಭಾವದೊಳಗೆ ಯಾರು ಆ ಭಗವಂತ ಈ ಕಲಿಯುಗದೊಳಗೆ ನಾಮಸ್ಮರಣೆಯ ಮೂರ್ತಿನಂದ್ರೆ ಅವರು ಬಂದು ನಮ್ಗೆ ಕಾಪಾಡ್ತಾರಂದ್ರೆ ಇದಕ್ಕಿಂತ ಇನ್ನು ಹೆಚ್ಚೇನು ಹೇಳಬೇಕು. ನಾಮಾಚ ಮಹಿಮಾ ಜಾಣೆ ಶಂಕರ. ನಾಮಸ್ಮರಣೆ ಮಹತ್ವವನ್ನು ಯಾರಾದರೂ ಗೊತ್ತಿದ್ರದು ಕೇವಲ ಸಾಕ್ಷಾತ್ ಪರಶಿವನಿಗೆ. ಅದು ಕಾಶಿ ಒಳಗೆ ಏನು ಮಾಡ್ತಂದ್ರೆ ಕಾಶಿ ಒಳಗೆ ಯಾರು ಬಿಡ್ತಾರಲ್ಲ ಅವರ ಬಲಗಿ ಒಳಗೆ ರಾಮನಾಮದ ಜಪ ಉಪದೇಶ ಮಾಡ್ತಂತೆ. ಎಷ್ಟು ಅದ್ಭುತ ಅದು. ಆದ್ರೆ ಒಂದೇನಂದ್ರೆ ನಮ್ಮ ಪ್ರಾರಬ್ಧ ಅದಕ್ಕೆ ಅಡ್ಡ ಬರ್ತದೇನೋ. ನಾವು ನಾಮಸ್ಮರಣೆ ಮಾಡಬೇಕು ಅಂತ ನಾವು ಹೇಳ್ತೀವಿ, ಇನ್ನೊಬ್ರು ಹೇಳ್ತಾರೆ, ನಾವು ಹ್ಞೂ ಅಂತೀವಿ. ತಿರುಗಿ ನೋಡಿದಾಗ ನಾವು ನಾಮಸ್ಮರಣೆ ಮಾಡೋದೇ ಇಲ್ಲ. ಅದಕ್ಕೆ ನಾವು ಭಗವಂತನಲ್ಲಿ ಒಂದೇ ಪ್ರಾರ್ಥನೆ ಮಾಡಬೇಕು, ಸದ್ಗುರುಗಳಿಗೆ ಒಂದು ಪ್ರಾರ್ಥನೆ ಮಾಡ್ಕೋಬೇಕು. ಏನಂದ್ರೆ ನನಗೆ ನಾಮದಲ್ಲಿ ಪ್ರೇಮವನ್ನು ಕೊಡು. ನಿರಂತರವಾಗಿ ನನ್ನ ನಾಲಿಗೆಯಲ್ಲಿ, ನನ್ನ ಮನಸ್ಸಿನಲ್ಲಿ, ನನ್ನ ಬುದ್ಧಿಯಲ್ಲಿ ಏನಂದ್ರೆ ನಾಮದ ಓಘ ನಿರಂತರವಾಗಿ ನಡೀತಿರಲಿ ಅಂತ ನಾಮದ ಸಹವಾಸ ಇಟ್ಟವರ ಸಹವಾಸವನ್ನು ಕೊಡು. ಅದಕ್ಕೆ ಹಿತಿದಾನ ದೇವ ತುಜ ವಿಸರನ ವಾವ. ನನಗಿಂಥ ಒಂದು ವರವನ್ನು ಕೊಡಿ ಅಂದ್ರೆ ನಾನು ನಿನ್ನನ್ನು ಮರೆಯಬಾರದು, ನಿನ್ನ ನಾಮವನ್ನು ಮರೆಯಬಾರದು ಅಂತಕ್ಕಂಥ ಭಾವ ಏನು ಸಂತ ಹೇಳ್ಯಾರಲ್ಲ ಅದನ್ನು ನಾವು ನೆನಪಿಟ್ಕೊಂಡು ಅಹರ್ನಿಶ ನಾಮದಲ್ಲಿ ಇರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೆ ನಾಮದ ಮಹತ್ವವನ್ನು ಇವರೇನು ಬಲ್ಲರು ಅಂತ ಸಂತರು ಹೇಳ್ತಾರೆ. ಅದಕ್ಕೆ ಈ ಶರೀರದಲ್ಲಿ ನಾಶವಂಥದ್ದು ಇದು ಸ್ವಭಾವನಾಂಗದದು. ನೀವು ಎಷ್ಟೋ 6 ಪ್ಯಾಕೇಜ್ ಮಾಡಿರಿ, 7 ಪ್ಯಾಕೇಜ್ ಮಾಡಿರಿ, ಏನೋ ಇದು ಮಾಡಿರಿ, ಅದು ನಾಶ ಆಗೇ ಆಗ್ತದೆ. ಅದಕ್ಕೆ ಈ ಶರೀರ ಅಮೃತ ತುಲ್ಯವಾಗಿರ್ತಕ್ಕಂಥದ್ದು, ಇದು ಅತ್ಯಂತ ಅಮೂಲ್ಯವಾಗಿರ್ತದೆ. ಈ ಶರೀರದೊಳಗೆ ಅತ್ಯಂತ ಚೈತನ್ಯ ಯಾವುದಂದ್ರೆ ಪ್ರಾಣ. ಅದಕ್ಕೆ ಯಾರು ಪ್ರಾಯರಾಗಿರ್ತಾರೆ ಅಂದರೆ ಯಾರು ನಾಮವನ್ನು ತಮ್ಮ ಪ್ರಾಣದ ಹಾಗೆ ಜಪಿಸಿಕೊಂಡಿರ್ತಾರೋ ಅವ್ರ ಸಂತರು, ಅವ್ರದ್ದು ಹೆಸರು ತೊಗೊಂಡ್ರೆ ನಮ್ಮ ಪುಣ್ಯ ಬರ್ತದೆ. ಅದಕ್ಕೆ ಅಂಥ ನಾಮೋದಾರಿಗಳಂದ್ರೆ ಬ್ರಹ್ಮಚಂದ್ರ, ಬ್ರಹ್ಮಾನಂದ, ತುಕಾರಾಮ್, ಜ್ಞಾನೇಶ್ವರ, ಏಕನಾಥ್ ಸಂತರು ಎಲ್ಲೆಲ್ಲಿ ಅವರು ನಾಮಸ್ಮರಣೆಯಿಂದ ಅನ್ನದಾನ ನಡೆದವು, ಎಲ್ಲೆಲ್ಲಿ ಅವ್ರ ನಾಮದಿಂದ ದಿಂಡಿಗಳು ನಡೆದವು, ಅದೆಲ್ಲ ಯಾರು ಅಂದ್ರೆ ನಾಮದ ಬಲದಿಂದ ಮಾತ್ರ. ಆ ಸಂತರ ಶರೀರ ಏನಂದ್ರೆ ನಾಮಸ್ಮರಣೆ ಮಾಡಿ ಪ್ರತಿಯೊಬ್ಬ ಶರೀರದೊಳಗೆ ಎರಡಿರ್ತದೆ.
ಒಂದು ಪುಣ್ಯ ಶರೀರ, ಒಂದು ಪಾಪ ಶರೀರ. ಅದರೊಳಗೆ ನಮ್ಮ ಶರೀರದೊಳಗೆ ಇರ್ತದೆ. ಯಾರು ಅಹರ್ನಿಶವಾಗಿ ಭಗವಂತ ನಾಮಸ್ಮರಣೆ ಮಾಡ್ತಾರೋ ಆ ಪಾಪ ಶರೀರದೊಳಗೆ ಪಾಪ ಹೋಗ್ತದೆ, ಅವಾಗ ಕೇವಲ ಪುಣ್ಯ ಶರೀರ ಆಗ್ತದೆ. ಅದಕ್ಕೆ ಬ್ರಹ್ಮ ಅಂದರು, ಬ್ರಹ್ಮಚೈತನ್ಯ, ತುಕಾರಾಮ, ಜ್ಞಾನೇಶ್ವರ, ಚಿದಂಬರ ಮಹಾಸ್ವಾಮಿಗಳು ಅವರೇನು ಅಖಂಡವಾಗಿ ನಾಮದರ್ತಿದ್ರು, ಎಲ್ಲ ಕೆಲಸ ಮಾಡ್ತಿದ್ರು, ಅದನ್ನು ಸಾಕ್ಷಿ ಭಾವದಿಂದ ಮಾಡ್ತಿದ್ರು. ಅದಕ್ಕೆ ಅಂಥವ್ರಿಗೆ ಪರಮಾರ್ಥದೊಳಗೆ ಒಂದು ಉತ್ತಮವಾದ ಶಬ್ದ ಹಾಕ್ಯಾರ, ಅಶರೀರಂ ಶರೀರೇಶು. ಅವರು ಶರೀರ ಧಾರಣೆ ಮಾಡ್ಕೊಂಡಾರ, ಅವರ ಶರೀರದಾಗಿಲ್ಲ ಅಂತ. ಶರೀರ ಧಾರಣೆ ಬಂದಾಗ ಶರೀರಕ್ಕೆ ಗೌರವ ಕೊಟ್ಟು ತನ್ಮೂಲಕವಾಗಿ ಈ ಶರೀರದ ಎಲ್ಲ ಚಟುವಟಿಕೆಗಳಿಗೆ ಇರ್ತಾರೆ. ಎಲ್ಲ ಊಟ ಮಾಡ್ತಾರೆ, ತಿಂಡಿ ಮಾಡ್ತಾರೆ, ಮಾತಾಡ್ತಾರೆ, ಪ್ರವಚನ ಮಾಡ್ತಾರೆ. ಯಾರಾದರೂ ಸಿಟ್ಟು ಬಂದರೆ ಸಿಟ್ಟು ಮಾಡ್ಕೋತಾರೆ. ಆದರೆ ಅದ್ರ ಹಿಂದೆ ಏನಪ್ಪ ಅಂದ್ರೆ ಅದೆಲ್ಲ ಸಾಕ್ಷ್ಯವಾದದಿಂದ ಮಾಡ್ತಾರಂತ. ಅಶರೀರಂ ಶರೀರೇಶು. ಅವರು ಶರೀರ ಧಾರಣೆ ಮಾಡಿದ್ದಾರೆ, ಶರೀರದಲ್ಲಿದ್ದಾರೆ, ಆದರೆ ದೇಹಭಾವ ಅವರಲ್ಲಿ ಇರುವುದಿಲ್ಲ. ಇದೇ ನಿಜವಾದ ಸಂತರ ಲಕ್ಷಣ. ಯಾರು ಸಂತರ ಸಂತ ಸಂಗತಿ ಅಂದ್ರೇನು? ಯಾವಾಗಲೂ ನಾಮದಲ್ಲಿರೋದೇ ಸಂತ ಸಂಗತಿ. ಸಂತ ಸಂಗತಿ 4 ಜನ ಕೂತ್ಕೊಂಡು ಚಿಂತನೆ ಮಾಡೋದು ಅದು ಸ್ಥೂಲವಾಗಿರ್ತಕ್ಕಂಥದ್ದು. 4 ಜನ ಇವತ್ತಿನ ಕಾಲದಲ್ಲಿ ಎಲ್ಲಿ ಕೊಡ್ತಾರೆ? ವಿವಿಧ ವಯೋಮಾನ, ವಿವಿಧ ರುಚಿಗಳು, ವಿವಿಧ ಸ್ಥಾನಗಳು, ಇದಾಗ ಎಲ್ಲರನ್ನೂ ಕೂಡಿಸೋದ್ರಾಗ ಸಮಯ ಹೋಗಿಬಿಡ್ತದೆ. ಎಷ್ಟು ಆಗ್ತದೇನೋ. ಆದರೆ ಯಾರು ಅಖಂಡವಾಗಿ ನಾಮಸ್ಮರಣೆ ಮಾಡ್ತಾರೆ, ನಾಮವೇ ಒಂದು ಸತ್ಸಂಗ. ಅದಕ್ಕೆ ಅಂಥ ನಾಮದ ಒಂದು ಬಲ ನಮಗೆ ಬೇಕಂದ್ರೆ ನಾವು ಸದ್ಗುರುಗಳಿಂದ ಆ ನಾಮವನ್ನು ಅನುಗ್ರಹರೂಪವಾಗಿ ತಗೋಬೇಕು. ಆವಾಗ ಏನಾಗ್ತಂದ್ರೆ ಅವ್ರು ಕೊಟ್ಟ ನಾಮ ನಮ್ಮ ಹೃದಯದೊಳಗೆ ಇಳಿದು ಅದು ಬೀಜ ರೂಪ ಆಗಿರ್ತದೆ. ಆ ನಾಮ ಬೀಜ ಆಗಿರ್ತಲ್ಲ, ಆವಾಗ ನಿತ್ಯ ನಾವು ಅದಕ್ಕೆ ಶ್ರೀರಾಮ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ ಜಯ ರಾಮ್ ಜಯ ಜಯ ರಾಮ್, ಓಂ ನಮೋ ಭಗವತೆ ವಾಸುದೇವ, ಓಂ ನಮೋ ವಾಸುದೇವ, ಕೃಷ್ಣಾಯ ವಾಸುದೇವ, ಹರೇ ಪರಮಾತ್ಮನೇ ಆಗಲಿ, ಅದು ಚಿದಂಬರ ಏನು ಸಾವಿರಾರು ನಾಮಗಳು. ಅದಕ್ಕೇನು ಈ ಯಾವ ನಾಮ ತೊಗೋಬೇಕು ಅಂತೇಳಿ ಭೇದ ನಮಗೆ ಭೇದ ಅದ. ನಾಮಕ್ಕೆ ಅಂತದ್ದು ನಾಮ ಅದು ಅಗ್ನಿ ಇದ್ದಂಗೆ, ಅದು ಸುಟ್ಟು ಹಾಕಿಬಿಡ್ತದೆ ನಮ್ಮೆಲ್ಲ ಸರ್ವ ಪಾಪಗಳನ್ನು, ಸರ್ವ ಕರ್ಮಗಳನ್ನು ಸುಟ್ಟಾಗ್ತದೆ. ಅದಕ್ಕೆ ಅವಾಗೇನಾಗ್ತದೆ ಅಂದರೆ ಈ ಶರೀರ ಪವಿತ್ರ ಆಗ್ತದೆ. ಆವಾಗ ದೇವರ ಒಂದು ಆಶೀರ್ವಾದ ನಮ್ಮ ಮೇಲೆ ಪ್ರತಿಫಲನ ಆಗ್ತದೆ. ಈಗ ಕನ್ನಡಿ, ಈ ನಮ್ಮದು ಶರೀರ ಅಂತಂದು ಕನ್ನಡಿ ಇದ್ದರೆ ಕನ್ನಡಿ ಮೇಲೆ ಧೂಳು ಕೂತ್ಕೊಂಡ್ರೆ ಪ್ರತಿಫಲನ ಆಗೋದಿಲ್ಲ. ಸೂರ್ಯನ ಬೆಳಕಾಗಲಿ, ಲೈಟ್ ಆಗಲಿ, ಅದರ ರಿಫ್ಲೆಕ್ಷನ್ ಆಗೋದಿಲ್ಲ. ಆದರೆ ಯಾವಾಗ ನಾವು ನಾಮಸ್ಮರಣೆ ಮಾಡ್ತಾ ಹೋಗ್ತೀವೋ ನಮ್ಮ ಮನಸ್ಸು, ಕಾಯ, ವಾತ ಏನಿದೆಲ್ಲ ಅದು ಏನದು ಶುಚಿ ಆಗ್ತದೆ. ಅದಕ್ಕೆ ಒಂದು ಸ್ಥಳ ಶುದ್ಧಿ, ಒಂದು ಭಾವಶುದ್ಧಿ ಬೇಕು. ಆ ಭಾವಶುದ್ಧಿ ಯಾವಾಗ ಆಗ್ತದಂದ್ರೆ ಭಗವಂತನ ನಾಮದಿಂದ ಭಾವಶುದ್ಧಿ ಆಗ್ತದೆ. ಇನ್ನು ಅದರಿಂದ ಆಗೋದಿಲ್ಲ ಅಂತ ಸಂತರ ಅಭಿಮತ. ಅದಕ್ಕೆ ನಮಗೆ ಆ ನಾಮಸ್ಮರಣೆ ಮಾಡಲಿಕ್ಕೆ ಏನು ಅಡಚಣೆ ಬರ್ತದಲ್ಲ, ಅಡಚಣೆಯನ್ನು ದೂರ ಮಾಡುವಂತ ಅವ್ರು ಪ್ರಾರ್ಥನೆ ಮಾಡಬೇಕು. ಮತ್ತು ಯಾವಾಗಲೂ ನನ್ನ ಬಾಯಿಯಿಂದ ಭಗವಂತನ ನಾಮ ನಿರಂತರವಾಗಿ ಬರಲಿ. ಆ ಒಂದು ಪ್ರಾರ್ಥನೆ ಮಾಡ್ಯಾರ ಅವರು, ನಮ್ಮ ಸಲುವಾಗಿ ಮಾಡ್ಯಾರ. ಯಾವಾಗ ನಾವು ನಾಮಸ್ಮರಣೆ ಮಾಡ್ತೀವಲ್ಲ, ಆ ನಾಮಸ್ಮರಣೆ ಸಂತರ ಹೃದಯದಲ್ಲಿ ಹೋಗ್ತದೆ. ಅವರು ಏನು ಮಾಡ್ತಾರೆ, ನಮ್ಮ ಒಂದು ಪಾಪ ಶರೀರದಿಂದ ಏನು ಹೋಗಿದಲ್ಲ ಅದನ್ನು ಶುದ್ಧ ಮಾಡಿ ವಾಪಸ್ ನಮಗೆ ಕೊಡ್ತಾರೆ. ಅವ್ರ ತಪಶ್ಚರ್ಯ, ಸಂತರು ತಪಶ್ಚರ್ಯ ತಮ್ಮ ಸಲುವಾಗಿ ಮಾಡೋದಿಲ್ಲ. ಅವರು ನಮ್ಮ ಭಕ್ತಗಳ ಸಲುವಾಗಿ, ಜಗತ್ತಿನ ಸಲುವಾಗಿ ಮಾಡ್ತಾರೆ. ಅದಕ್ಕೂ ಸಂತರಿರ್ತಾರೆ ಅವರು. ಅದಕ್ಕೆ ನಾವು ಯಾವಾಗ ಅದು ಮೂರ್ತಿ ರೂಪದಿಂದ ಪೂಜೆ ಮಾಡಲಿ, ವ್ಯಕ್ತಿ ರೂಪದಿಂದ ಮಾಡಲಿ, ಅಥವಾ ಅವ್ರ ಪಾತಕ ರೂಪದಿಂದ ನಾವೇನು ತಪಶ್ಚರ್ಯ ಮಾಡಿ ಒಂದು ಜಪ ಮಾಡ್ತೀವಲ್ಲ, ಆ ಜಪವನ್ನು ಅವ್ರು ಸಮರ್ಪಣೆ ಮಾಡಿದಾಗ ಅದನ್ನು ಅದು ಸ್ವೀಕಾರ ಮಾಡಿ ಅದರ 10 ಪಟ್ಟು ಆ ನಾಮದ ಬಲವನ್ನು ನಮಗೆ ಕೊಡ್ತಾರೆ. ಅದಕ್ಕೆ ರಾಮ ರಕ್ಷಾ. ಅದಕ್ಕೆ ಏಕತತ್ವ ನಾಮ. ಜಗತ್ತಿನೊಳಗೆ ಏನು ಮಾಡಿದ್ರೇನು ರಾಮನಾಮದ ಹೊರತು ವೃತ ಯಜ್ಞ ದಾನವು ಸರ್ವ ವ್ಯರ್ಥ. ನೀವೇನೇ ಮಾಡಿರಿ ಅದ್ರ ಜೊತೆಗೆ ನಾಮವನ್ನು ಜೋಡಿಸಬೇಕು. ನಾಮ ಇಲ್ಲದೆ ಏನು ಮಾಡಿದ್ರೂ ಕೂಡ ಏನಾಗ್ತದ್ರೆ ಅದು ವ್ಯರ್ಥ ಆಗ್ತದೆ. ಅದಕ್ಕೆ ದಣು ಆಗ್ತದೆ. ದಣ್ಕೋಬೇಡ್ರಿ. ಸುಲಭ ಸಾಧ್ಯವಾಗಿರ್ತಕ್ಕಂಥದ್ದು ಏನಂದ್ರೆ ಒಂದು ಭಗವಂತನ ನಾಮದ, ಅದಕ್ಕೆ ನಿರಂತರವಾಗಿ ಭಗವಂತನ ನಾಮದಲ್ಲಿ ಇರಬೇಕು. ಆ ಪ್ರಯತ್ನವನ್ನು ನಾವು ಮಾಡಬೇಕು. ಆ ಪ್ರಯತ್ನಕ್ಕೆ ಸದ್ಗುರು ನೋಡ್ರಿ ಯಾವಲ್ಲಿ ಕೈ ಹಿಂಗೆ ಮಾಡ್ತಾನೆ, ಆಶೀರ್ವಾದ ಮಾಡ್ತಾರೆ. ಕೈ ಕಟ್ಟೋ ಕೂತಲ್ಲ ಯಾರು. ಅದಕ್ಕೆ ಅಂಥ ಒಂದು ಸದ್ಗುರುಗಳ ಒಂದು ಸಹವಾಸ ಅಥವಾ ಒಂದು ಸೇವೆ, ಅವ್ರ ನಾಮ ಇದೇ ಸತ್ಸಂಗ. ಅದಕ್ಕೆ ಅಂಥ ನಾಮಸ್ಮರಣೆ ಮಾಡ್ತಕ್ಕಂಥ ಬುದ್ಧಿಯನ್ನು, ವಿವೇಕವನ್ನು, ಜ್ಞಾನವನ್ನು ನಮಗೆ ಆ ಭಗವಂತ ಕರುಣಿಸಲಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಪ್ರತಿಯೊಬ್ಬರು ಅವ್ರ ಮನೆಯಾಗ ಭಗವಂತನ ಉಪಾಸನೆ ಮಾಡಲಿ, ಭಗವಂತನ ಮಾಡಲಿ. ನೀವು ಯಾವುದೇ ಪಂಥದವರಲ್ಲಿ, ಯಾವುದೇ ಕುಲ ಗೋತ್ರದಿರಲಿ, ಎಲ್ಲದರದ್ದು ಒಂದೇ ಇರ್ತದೆ. ಏಕೋ ವಿಪ್ರ ಬಹುಧಾ ವದಂತಿ. ಒಂದೇ ಅನೇಕ ಆಗಿಬಿಟ್ಟದು.
ಅದಕ್ಕೆ ಯಾರ್ಯಾರು ಯಾವ್ರಿಗಿರಲಿ, ಯಾರ್ಯಾರು ಗುರುಗಳಿರಲಿ, ಯಾರ್ಯಾರಿಗೆ ಏನು ಪ್ರಿಯ ಅನಿಸೋದು, ಯಾರಲ್ಲಿ ಭಕ್ತಿ ಶ್ರದ್ಧಾ ನಿರ್ಣಯ ಆಗ್ತದೋ ಅಂಥವರ ವಾಕ್ಯದ ಮೇಲೆ ವಿಶ್ವಾಸವಿಟ್ಟು ಅವರು ಕೊಟ್ಟ ನಾಮವನ್ನು ನಾವು ನಿರಂತರವಾಗಿ ತಗೊಂಡಾಗ ಖಂಡಿತ ಈ ಶರೀರ ಮಾಧ್ಯಮದಿಂದ ನಾವು ಭಗವಂತನ ಪಡೀಲಿಕ್ಕೆ ಸಾಧ್ಯ. ತನ್ಮೂಲಕ ಶಾಂತಿ ಸಮಾಧಾನದ ಜೀವನವನ್ನು ನಡೆಸಲಿಕ್ಕೆ ಶಕ್ಯವಿರುತ್ತದೆ. ಅದರಿಂದ ಬಾಹ್ಯ ಅಂತರಃ ಶುಚಿಹಿ. ಯಾರು ನಿರಂತರವಾಗಿ ಭಗವಂತನ ನಾಮಸ್ಮರಣೆ ಮಾಡ್ತಾರೋ ಅವರ ಅಂತರಂಗ ಬಾಹಿರಂಗ ಎರಡೂ ಶುದ್ಧಿ ಆಗ್ತದೆ. ವಾಸನ ಶುದ್ಧಿ ಆಗೋದ್ರಿಂದ ಮನಸ್ಸಿಗೆ ಸಮಾಧಾನ ಆಗುತ್ತದೆ. ಯಾವ ಮನಸ್ಸಿಗೆ ಸಮಾಧಾನ ಆಗ್ತದೆ ಆ ಜೀವನದೊಳಗೆ ಒಂದು ಸಾಫಲ್ಯ ಇರ್ತದೆ. ಅವಾಗ ಜನ್ಮ ಸಾರ್ಥಕವಾಯಿತು ಅಂತಕ್ಕಂಥ ಯಾವಾಗ ಗೊತ್ತಾಗ್ತಂದ್ರೆ ಯಾವಾಗ ನಾವು ನಿರಂತರ ನಾಮದಿಂದ ನಮ್ಮ ಮನಸ್ಸು ಸಮಾಧಾನ ಆಗ್ತಲ್ಲ ಅದ ಸಿದ್ಧಿ. ಸಿದ್ಧಿ ಅಂದರೆ ಮನೆ ಕಟ್ಟುವುದು ಅದು ಕಟ್ಟುವುದು ಇದು ಒಂದಲ್ಲ ಅದು ಮತ್ತು ಕೊರತೆ ಆಗ್ತದೆ. ಅದಕ್ಕೆ ಏನು ಮಾಡಿದ್ರೆ ಸಮಾಧಾನ ಸಿಗ್ತದೆ ಅಂದ್ರೆ ಅದನ್ನ ಮಾಡ್ಬೇಕು ನಾವು. ಅದು ಹೇಳ್ತಾರೆ ಕೇವಲ ಬ್ರಹ್ಮ ಏನೋ ಭಗವಂತನ ನಾಮದಿಂದ ಮಾತ್ರ ಮನುಷ್ಯ ಒಂದು ಸದ್ಗತಿಯನ್ನು ಪಡಲಿಕ್ಕೆ ಸಾಧ್ಯ. ಸದ್ಗತಿ ಸತ್ತ ಮೇಲೆ ಅಲ್ಲ, ಇದ್ದಾಗ ಸಮಾಧಾನ ಇರೋದು. ಸತ್ತ ಮೇಲೆ ಯಾರಿಗೂ ಗೊತ್ತಿರ್ತದೆ. ಅದಕ್ಕೆ ಯಾರು ಇದ್ದಾಗ ಅತ್ಯಂತ ಸಮಾಧಾನ ಇರ್ತಾರಲ್ಲ ಅವ್ರಿಗೆ ಆ ಭಗವಂತ ನಾಮ ಹಿಡಿಸೋದ ನಾಮ ಮೈ ಉಂಡದ ಅಂತ ಹೇಳ್ತಾರೆ. ಹಾಗೆ ಅದು ಪೂರ್ವಜನ ಸುಕೃತ, ನಮ್ಮ ಹಿರಿಯರ ಸುಕೃತ, ನಮ್ಮ ಗುರು ಪರಂಪರೆ ನಾಮಸೆ ಮಾಡ್ಕೋತಾರಲ್ಲ ಅವರು ಆ ವರ್ಷ ನಾಮದ ಪ್ರೇಮದ ವರ್ಷ ನಮ್ಮ ಮೇಲೆ ನಿರಂತರ ಬೀಳ್ತದೆ. ನಮ್ಮ ಪ್ರಯತ್ನ ಅಲ್ಲದು, ನಾವು ಸ್ವಲ್ಪ ಮಾಡ್ತೀವಿ. ಅದು ಆಘಾತ ಮಾಡ್ತಾನೆ. ಗುರುವಿಗೆ ₹1 ಕೊಟ್ಟರೆ ₹1,00,000 ಕೊಡ್ತಾನೆ. ನಾವು ಒಂದು ಬೀಜ ಭೂಮಿ ಒಳಗೆ ಹಾಕಿದ್ರೆ ಸಾವಿರಾರು ಬೀಜ ಕೊಡ್ತಾರೆ. ನೋಡಿರಿ ನಮ್ಮ ಊರಾಗ ಜೋಳ ಬಿತ್ತಾರೆ, ಒಂದೊಂದು ಬಿಡ್ತಾರೆ, ಒಂದೊಂದು ತೆನಿಗೆ ಸಾವಿರಾರು ಬೀಜ ಆಗ್ತವೆ. ಹಾಗೂ ನಾವು ಒಂದೊಂದೇ ನಾಮಸ ಮಾಡೋಕ್ಕೋದ್ರೆ ನಾಮದ ರಾಶಿ ಬಿದ್ದು ಹೋಗ್ತದೆ. ಯಾವಾಗ ನಾಮದ ರಾಶಿ ಬಿದ್ದು ಹೋಗ್ತದೆ ಮನೆಯಾಗ ದೇವರಿಗೆ ಸಂತರಿಗೆ ಇರ್ತಕ್ಕಂಥ ಅನಿವಾರ್ಯತೆ ಪ್ರಾಪ್ತ ಆಗ್ತದೆ. ಇಲ್ಲಿದ್ರೆ ಎಲ್ಲರ ಮನೆಗೂ ಎಲ್ಲ ಅದ ಏನೂ ಇಲ್ಲ ಅಂತ, ಎಲ್ಲರೂ ನಮ್ಮವರು ಯಾರೂ ನಮ್ಮವರಲ್ಲ. ಈ ಭಾವನೆ ಬರಲಿಕ್ಕೆ ಕಾರಣ ಅಂದರೆ ನಾವು ಭಗವಂತ ನಾಮದಿಂದ ದೂರ ಇದ್ದೇವೆ, ನಾವು ಭಗವಂತ ನಾಮಸ್ಮರಣೆ ಮಾಡೋದಿಲ್ಲ ಅಂತ ಸ್ಪಷ್ಟವಾಗಿ ಆಗ್ತದೆ. ಅದು ಹಂಗೆ ಸಂತರು ಹಂಗೆ ಹೇಳೋದಿಲ್ಲ. ಅವ್ರು ಒಂದಾಗ ಮಾತಾರೆ, ನಿಮ್ಗೆ ಸುಖ ಬೇಕಾ ಒಂದು ನಾಮಸ್ಮರಣೆ ಮಾಡೋ, ಒಂದೇ ನಾಮ, ಒಂದು ನಾಮ ಬಿಟ್ಟು ಏನು ಮಾಡೋದು ಎಲ್ಲ ನೋವು ಮೈಕೆ ನೋವು ಅಂತಾರೆ. ಶರೀರವನ್ನು ಕಷ್ಟಪಡಬಾರ್ದು, ತನು ಕಷ್ಟಪಡಬಾರ್ದು. ಅದಕ್ಕೆ ಏನಂದ್ರೆ ನಾಮದ ಪ್ರೇಮವನ್ನು ಕೊಟ್ಟು ಬಿಟ್ಟರೆ ಬಾಹ್ಯ ಅಂತರದೊಳಗೆ ನೀವು ಸುಖ ಸ್ವರ್ಗ ಎಲ್ಲಿದೆ ಅಂದರೆ ಸ್ವರ್ಗ ಇಲ್ಲೇ ಇದೆ. ಯಾವಾಗಂದರೆ ಅನುಭವಿಸ್ತೀವಲ್ಲ ನಾವು ಅದನ್ನು. ಆಗ ಅಂಥ ಒಂದು ಸಮಾಧಾನದ ಪ್ರವೃತ್ತಿ, ಸಮಾಧಾನದ ವೃತ್ತಿ, ಸಮಾಧಾನದ ಚಿತ್ತ, ಸಮಾಧಾನದ ಜೀವನ ನಮಗೆ ಬೇಕು ಅಂತ ಅಪೇಕ್ಷೆ ಇದ್ದವರು. ನಾವೇನು ಉಪಕಾರ ಮಾಡ್ಲಿಕ್ಕತ್ತಿಲ್ಲ ಸಂತರಿಗೆ, ಅವ್ರು ನಮ್ಮ ಕೈ ಕೊಟ್ಟರದನ್ನೆಲ್ಲ. ಅದಕ್ಕೆ ಅವ್ರು ಹೇಳಿದ ಮಾರ್ಗದಲ್ಲಿ ನಾವು ನಡಿಬೇಕು ಅಂತಕ್ಕಂಥ ಒಂದು ಏನಂದ್ರೆ ಭಾಷಣ ಅಲ್ಲಿದು. ನಾನು ನಡಿಬೇಕು, ಇನ್ನೊಬ್ರಿಗೆ ಹೇಳಿಕೆ ಅಧಿಕಾರ ಅದ ಇಲ್ಲೊಂದು ಬೇರೆ ಪ್ರಶ್ನೆ. ಆದರೆ ಇದರ ಒಂದು ಹಿತಗುಜ ಅಂದರೆ ಒಂದು ಆತ್ಮಾವಲೋಕನ, ಒಂದು ಆತ್ಮಚಿಂತನ. 4 ಜನ ಕೂತ್ಕೊಂಡು ಇದೇ ಒಂದು ಚಿಂತನೆ ಮಾಡೋದು, ಏನಂದ್ರೆ ನಾಮದ ಚಿಂತನೆ. ಅದಕ್ಕೆ ಪ್ರತಿಯೊಬ್ಬರು ನಾಮಸ್ಮರಣೆ ಮಾಡಿರಿ. ಅದಕ್ಕೆ ನಾನು ಪಾಲಾಗ್ತೀನಿ, ನೀವು ಪಾಲಾಗ್ರಿ. ಆ ಒಂದು ದೃಷ್ಟಿಯನ್ನು ಇಟ್ಕೊಂಡು ನಮ್ಮೂರಲ್ಲಿ ಜಾಲಿಹಾಳದಲ್ಲಿ ಅಲ್ಲಿ ನಾಮದ ಉಗಮ ಆಗ್ಯದ ಕರ್ನಾಟಕದೊಳಗೆ. ನಾಮದ ಉಗಮ ಆಗಿದ್ದ ಕರ್ನಾಟಕದಲ್ಲಿ. ಅದ್ರ ಸಲುವಾಗಿ ಬ್ರಹ್ಮ ಅಂದರು ಅವರೆಲ್ಲ ಬಂದು ಬ್ರಹ್ಮಚಿದ್ದನಂತವರು ಅವತಾರ ಮಾಡಿದ್ರೆ ಆ ಭೂಮಿ ಒಳಗೆ. ಸುಮ್ಮನೆ ಎಲ್ಲಿ ಬೇಕಲ್ಲಿ ಹುಟ್ಟೋದಿಲ್ಲ. ಅದು ಒಂದು ಆತ್ಮ ಇರ್ತದೆ ಆ ಭೂಮಿಗೆ. ಆ ಆತ್ಮ ಆ ಮಹಾತತ್ವದ ಜೊತೆ ಸಂಪರ್ಕ ಹುಡ್ಕೋತದೆ. ಆವಾಗ ಆ ಮಹಾತತ್ವ ಒಂದು ಜೀವ ರೂಪಗೆ ಅಲ್ಲಿ ಅವತರಣ ಮಾಡ್ತದೆ. ಅದಕ್ಕೆ ಅಂಥ ಸಂತರ ಸ್ಥಾನಗಳು, ಜನ್ಮಸ್ಥಾನಗಳು, ಸಮಾಧಿ ಸ್ಥಾನಗಳು, ಅರ್ಚಾಮೂರ್ತಿಗಳಿರ್ತವೆ. ವಿಶೇಷವಾಗಿ ಅಲ್ಲಿ ಖಂಡಿತವಾಗಿ ಏನಂದ್ರೆ ಅವು ಶಕ್ತಿಯುತಾಗಿರ್ತವೆ. ಮತ್ತು ನಮಗೆ ಅದು ದರ್ಶನ ಮಾತಿನಿಂದ ನಮ್ಮ ಪಾಪಗಳ ರಾಶಿ ದೂರಾಗಿ ಪುಣ್ಯ ಸಂಚಯನ ಆಗ್ತದೆ. ಅದಕ್ಕೆ ಇದು ಕೇವಲ ಒಂದು ಭಗವಂತನ ನಾಮದಿಂದ ಮಾತ್ರ ಸಾಧ್ಯ. ಅದಕ್ಕೆ ಏನು ಮಾಡಿದೆ ನೀವು ರಾಮನಾಮದ ಹೊರತು ಕೃತ ಯಜ್ಞ ದಾನವು ವ್ಯರ್ಥ. ಅದಕ್ಕೆ ನೀವು ಏನೇ ಮಾಡಿದರೂ ಕೂಡ ಅದರ ಹಿಂದೆ ನಾಮದ ಜೋಡನ್ನು ಅಂಟಿಸಬೇಕು. ಏನ ದಾನ ಮಾಡಲಿ, ಏನೋ ನೀರು ಕುಡಿಲಿ, ಊಟ ಮಾಡಲಿ, ತಿನ್ನಲಿ, ಏನು ಪ್ರತಿಯೊಂದು ಕ್ಷಣಕ್ಕೂ ನಮ್ಮ ಕ್ರಿಯೆಗಳನ್ನು ನಾಮ ಜೊತೆಗೆ ಜೋಡು ಮಾಡಿದಾಗ ಆ ನಾಮಸ್ಮರಣ ಸಹಜವಾಗಿ ಪ್ರಾಪ್ತ ಆಗ್ತದೆ. ಅದಕ್ಕೆ ಪ್ರಯತ್ನ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಪ್ರಾರಂಭಾವಸ್ಥೆಗೆ ರೂಢ ಆಗಬೇಕದು. ಯಾವಾಗ ನಾವು ನಮ್ಮ ನಾಲಿಗೆಗೆ ನಾಮದ ಒಂದು ರುಚಿ ಹಸ್ತದೆ, ಅದು ನಾಲಿಗೆ ತಾನೇ ನಾಮಸ್ಮರಣೆ ಮಾಡ್ಕೊತ ಹೋಗ್ತದೆ ಅಂತ ಅದು ಇದು ಸಂತರ ಅಭಿಪ್ರಾಯ. ಹೌದು, ನನಗದು ನಿಜಾನೂ ಅನ್ನಿಸ್ತದೆ. ಅದಕ್ಕೆ ಪ್ರತಿಯೊಬ್ಬರು ನಾಮಸ್ಮರಣೆ ಮಾಡಿರಿ ಅಂತ. ನಾಮದ ಬಗ್ಗೆ ಹೇಳಿಕೆ ನಾವು ಭಾಳ ಸಣ್ಣವರು. ಅದಕ್ಕೆ ಹೇಳ್ತಾರೆ ನಾಮಾಚ ಮಹಿಮಾಚ ಆಣೆ ಶಂಕರ ಅಂತ. ಸಾಕ್ಷಾತ್ ಶಂಕರರಿಗೆ ಮಾತ್ರ ಗೊತ್ತದು.
1000 ನಾಲಿಗೆ ಆದಿಶೇಷನಿಗೆ ಸಹಿತ ನಾಮಸ್ಮರಣೆ ಬಗ್ಗೆ ಹೇಳಲಿಕ್ಕಾಗೋದಿಲ್ಲ. ನಮ್ಮ ಮಹಾರಾಜೊಂದು ಕೊನೆವಾಗಿ ಹೇಳೋರು, ನಾನು ಪ್ರಾರಂಭದಿಂದ ಕೊನೆಯವರೆಗೂ ಒಂದೇ ಹೇಳೀನಿ, ಒಂದೇ ಮಾಡೀನಿ ಅಂದರೆ ಅಂದ್ರೆ ಭಗವಂತನ ನಾಮ ಅಂತ. ನಾಮದ ಬಗ್ಗೆ ಎಷ್ಟು ಹೇಳಿದ್ರು ಇನ್ನೂ ಶೇಷ ಉಳಿತದಂತಾರೆ. ಯಾರು ಮಹಾರಾಜರು ಯಾರಿಗೆ ನಾಮಾವತಾರ ಆದರೂ, ಯಾರು ಸಾಕ್ಷಾತ್ ಮಾರುತಿ ಅವತಾರೋ, ಯಾರು ನಿರಂತರವಾಗಿ ಭಗವಂತ ನಾಮವನ್ನು ಆಜಪಾಗಿ ಮಾಡ್ತಕ್ಕಂಥವ್ರು ಇದ್ದಾರೋ ಅವರು ಒಂದೇ ಮಾತು ಹೇಳ್ತಾರೆ, ನಾಮದ ಬಗ್ಗೆ ಹೇಳಲಿಕ್ಕೆ ಆಗುವುದೇ ಇಲ್ಲ ಅಂತ. ಹೇಳಿದರು ಇನ್ನೂ ಅಷ್ಟು ಶೇಷ ಉಳಿತದೆ ಅಂತಂದಮೇಲೆ ನಾನು ಇನ್ನು ಹೇಳೋದು ಏನೋ ಋಣಾನುಬಂಧದ ಯುಗ ಇವತ್ತು ನಾಳೆ ರಥಸಪ್ತಮಿ, ಉತ್ತರಾಯಣದ ಪುಣ್ಯಕಾಲ. ನಾಳೆ ಸೂರ್ಯ ರಥ ಇರ್ತಾನೆ. ಸೂರ್ಯನ ಯಾರು, ಸೂರ್ಯವಂಶ ಯಾರು? ಪ್ರಭು ಶ್ರೀರಾಮಚಂದ್ರ, ಹೌದಲ್ಲ? ಅದಕ್ಕೆ ನೀವೆಲ್ಲ ನಾಳಿನ ಒಂದು ಸುಂದರವಾದ ಪವಿತ್ರವಾದ ದಿನದಲ್ಲಿ ಉತ್ತರಾಯಣ ಪುಣ್ಯಕಾಲ ದಿನ ಮಾಡ್ಕೊಂಡ್ರೆ ಸದಾ ನಾನು ನಾಮದಲ್ಲಿ ಇರುತ್ತೇನೆ, ನಾಮ ಬಿಟ್ಟು ನಾನು ಬೇರೆ ಏನನ್ನು ಮಾಡುವುದಿಲ್ಲ, ಹೆಚ್ಚು ಸಮಯವನ್ನು ನಾಮದಲ್ಲಿ ವಿನಿಯೋಗಿಸುತ್ತೇನೆ ಅಂತಕ್ಕಂಥ ಸಂಕಲ್ಪ ಮಾಡಬೇಕು. ಅದರಿಂದ ಸೂರ್ಯನಾರಾಯಣ ತನ್ಮೂಲಕ ಆ ಸೂರ್ಯವಂಶನಾಗಿರ್ತ ಪ್ರಭು ಶ್ರೀರಾಮ, ತನ್ಮೂಲಕ ಮಾರುತಿ, ಬ್ರಹ್ಮಚೈತನ್ಯ ಬ್ರಹ್ಮಾನಂದ ಮಹಾರಾಜರು, ಚಿದಂಬರರು ನಮ್ಮ ಮನೆಯೊಳಗೆ ನಮಗೆ ರಕ್ಷಣೆ ಮಾಡ್ತಾರೆ, ನಮ್ಮ ಮಕ್ಕಳ ಮರಿಗೆ ಉದ್ಧಾರ ಆಗ್ತಾರೆ, ನಾವು ಆರಾಮವಾಗಿ ಸುಖವಾಗಿ ಪ್ರಪಂಚವನ್ನು ಮಾಡಲಿಕ್ಕೆ ಶಕ್ಯ ಅಂಥೇಳಿ 2 ಮಾತು ನಾನು ಮುಗಿಸ್ತೀನಿ. ಜಯ ಜಯ ರಘುವೀರ ಸಮರ್ಥ. ಜಯ ಜಯ ರಘುವೀರ ಸಮರ್ಥ. ಸಂತ ಸಂಘ ಸತ್ಸಂಗ ಇವತ್ತು ನಮಗೆ ನಾಮ ಮತ್ತು ನಾಮದ ಮಹಿಮೆ, ನಾಮ ಯಾಕೆ ಮಾಡಬೇಕನ್ನೋದನ್ನು ತಿಳಿಸ್ಕೊಟ್ಟ ಶ್ರೀಕಾಂತ್ ಕುಲಕರ್ಣಿ ಅವರಿಗೆ ನಮ್ಮ ಧನ್ಯವಾದಗಳು. ನಮಸ್ಕಾರ. ಶಿವ ಚಿದಂಬರ.